ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಕಷ್ಟರ ಚತುರ್ಥಿಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೇನೆ ಮತ್ತೊಂದು ವಿಶೇಷವಾದ ಮಾಹಿತಿ ಏನಪ್ಪಾ ಅಂದ್ರೆ, ಅಂದಿನ ದಿನನೇ ನಿಮಗೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂದ್ರೆ ಕಲಿಯುಗ ಕಾಮಧೇನು ಮಂತ್ರಾಕ್ಷತೆಯ ಮಹಿಮೆಯ ಮಹಾಪುರುಷ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವವು ಕೂಡ ನಮಗೆ ಸಂಕಷ್ಟರ ಚತುರ್ಥಿಯ ದಿನ ಬಂದಿರೋ ಅಂಥದ್ದು. ನೋಡಿ, ಎರಡು ವಿಶೇಷಗಳು ಅಂದೇ ನಡೆಯುತ್ತಾ ಹೋಗುತ್ತದೆ. ತುಂಬಾ ವಿಶೇಷವಾದಂಥದ್ದು. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಈಗಾಗಲೇ ಶುರುವಾಗಿ 2 ದಿನವಾಗಿದೆ. 20ನೇ ತಾರೀಕಿನ ದಿನದಿಂದಲೇ ಪೂಜೆ ಆರಂಭವಾಗಿದೆ. ಇವತ್ತು ಇದರ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೇನೆ. ಸಂಕಷ್ಟರ ಚತುರ್ಥಿಯಂದು ಕೂಡ ನೀವು ಉಪವಾಸವನ್ನು ಇರ್ತೀರಾ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಂದು ನೀವು ಉಪವಾಸ ಇದ್ದು ಆಚರಣೆ ಮಾಡಬೇಕಾಗುತ್ತದೆ. ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ತುಂಬಾನೇ ವಿಶೇಷವಾಗಿ ಪೂಜೆಗಳು ನಡೀತಾ ಇರುತ್ತೆ. ಎಲ್ಲರೂ ಹೋಗಿ ಕೂಡ ಆಚರಣೆಯನ್ನ ಮಾಡ್ತಾ ಇರ್ತೀರಿ. ಅಂದ್ರೆ ಈ ಆರಾಧನೆ ಮಹೋತ್ಸವದಲ್ಲಿ ಅಂದ್ರೆ ಈಗ ಬರುವಂತ 22ನೇ ತಾರೀಕಿನಲ್ಲಿ ತುಂಬಾ ವಿಶೇಷವಾದ ಪೂಜೆ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಮಾಡ್ತಾರೆ. ಹಾಗೇನೆ ಮಂತ್ರಾಲಯದಲ್ಲಂತೂ ಹೇಳೋ ಹಾಗೆ ಇಲ್ಲ ಬಿಡಿ, ಅದ್ರ ಬಗ್ಗೆ ವರ್ಣನೆ ಮಾಡುವುದಕ್ಕಂತೂ ಅಸಾಧ್ಯವಾದ ಮಾತು. ಅಷ್ಟು ಚೆನ್ನಾಗಿ ಒಂದು ವಿಶೇಷವಾದ ಪೂಜೆಗಳನ್ನ ನಡೆಸ್ತಾ ಇರ್ತಾರೆ. ಹಾಗಾಗಿ ನಾವು ಇರುವಂತ ಊರಿನಲ್ಲಿಯೇ ಅಲ್ಲಿಗೆ ಹೋಗುವುದಕ್ಕಾಗೋದಿಲ್ಲ. ನಾವು ಇರುವಂತ ಊರಿನಲ್ಲಿಯೇ ರಾಘವೇಂದ್ರ ಸ್ವಾಮಿಗಳ ಮಠ ಇರುತ್ತೆ. ಅಲ್ಲಿಗೆ ನೀವು ಹೋಗಿ ಒಂದು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಮಾಡಿಕೊಂಡು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಬರೋದ್ರಿಂದ ನಿಮಗೆ ಕಷ್ಟಗಳೇ ಇರೋದಿಲ್ಲ. ಅಷ್ಟು ನಿಮಗೆ ಒಳ್ಳೆಯ ಶುಭ ಫಲಗಳು ಸಿಗುತ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ನೀವೇನ್ ಮಾಡ್ಬೋದು ಅಂತ ಅಂದ್ರೆ, ಸಂಕಷ್ಟರ ಚತುರ್ಥಿಯು ನಿಮಗೆ ಅಂದೇ ಬಂದಿರೋದ್ರಿಂದ ಬೆಳಿಗ್ಗೆ ರಾಘವೇಂದ್ರ ಸ್ವಾಮಿಯ ಪೂಜೆಯನ್ನು ಮಾಡಿಕೊಂಡು ನೀವು ಸಂಜೆಯ ಸಮಯದಲ್ಲಿ ನೀವು ಸಂಕಷ್ಟರ ಚತುರ್ಥಿಯ ಪೂಜೆಯನ್ನು ಮಾಡಬೇಕು. ಯಾಕಂದ್ರೆ ನಾವು ಪೂಜೆ ಮಾಡುವಂತದ್ದೇ ಈ ಸಂಕಷ್ಟರ ಚತುರ್ಥಿಯ ಪೂಜೆ ಮಾಡುವಂತದ್ದೇ ನಾವು ಸಂಜೆಯ ಸಮಯ ಆಗಿರೋದ್ರಿಂದ ಬೆಳಿಗ್ಗೆ ನೀವು ರಾಘವೇಂದ್ರ ಸ್ವಾಮಿಯ ಆರಾಧನೆಯನ್ನು ಮಾಡಬಹುದು. ನಿಮ್ಮ ಮನೆಯಲ್ಲಿ ವಿಗ್ರಹ ಇತ್ತು ಅಂತ ಅಂದ್ರೆ ಪಂಚಾಮೃತ ಅಭಿಷೇಕ ಮಾಡಿ ತುಂಬಾನೇ ಒಳ್ಳೆಯದು. ಒಂದು ಪಕ್ಷ ವಿಗ್ರಹ ಇಲ್ಲ, ಫೋಟೋ ಇಟ್ಕೊಂಡಿದ್ವಿ ಅಂತ ಆದ್ರೆ ಫೋಟೋಗೆ ನೀವು ತುಳಸಿ ಮಾಲೆಯನ್ನ ಹಾಕಿ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗುವಂತದ್ದು. ಇಲ್ಲ ಅಂತಂದ್ರೆ ಪರವಾಗಿಲ್ಲ, ಬೆಳಗ್ಗೆ ನೀವು ಗಣೇಶನಿಗೆ ಸಂಕಲ್ಪವನ್ನ ಮಾಡ್ಕೊಳ್ಳಿ. ನಾನು ಸಂಕಷ್ಟರ ಚತುರ್ಥಿಯ ಪೂಜೆಯನ್ನು ಮಾಡ್ತಾ ಇದ್ದೇನೆ, ಹಾಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ, ಪೂಜೆಯ ಸಂಕಲ್ಪ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿ ನೀವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಂಡು ದೇವ್ರ ಹತ್ರ ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ನೀವು ದೇವರ ದರ್ಶನ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಬರ್ಬೋದು. ಸಂಜೆನೂ ಹೋಗ್ಬೋದು, ಬೆಳಗ್ಗೆನೂ ಹೋಗ್ಬೋದು. ನಿಮಗೆ ಯಾವ ಒಂದು ಸಮಯ ಅಡ್ಜಸ್ಟ್ ಆಗುತ್ತೆ ಆ ಒಂದು ಸಮಯದಲ್ಲಿ ನೀವು ರಾಘವೇಂದ್ರ ಸ್ವಾಮಿ ಮಠಕ್ಕೂ ಹೋಗಿ ಹಾಗೆ ಒಂದು ಗಣೇಶನ ದೇವಸ್ಥಾನಕ್ಕೂ ಕೂಡ ಹೋಗಿ ಬನ್ನಿ. ಈ ಬಾರಿ ಬಂದಿರುವಂತಹ ಸಂಕಷ್ಟರ ಚತುರ್ಥಿ ನಮಗೆ ಶ್ರಾವಣ ಮಾಸದಲ್ಲಿ ಬಂದಿರುವಂತದ್ದು. ಹೇರಂಬ ಮಹಾಗಣಪತಿ ಸಂಕಷ್ಟರ ಚತುರ್ಥಿ ಪ್ರತಿ ಬಾರಿಯೂ ನಮಗೆ ಸಂಕಷ್ಟರ ಚತುರ್ಥಿಯಲ್ಲಿ ಒಂದು ವಿಶೇಷವಾದ ಹೆಸರಿನಿಂದಲೇ ನಾವು ಪೂಜೆಯನ್ನ ಮಾಡ್ತಾ ಹೋಗ್ತೇವೆ. ಈ ಬಾರಿ ಬಂದಿರುವಂತದ್ದು ಹೇರಂಬ ಮಹಾಗಣಪತಿ ಸಂಕಷ್ಟರ ಚತುರ್ಥಿ. ಹಾಗೇನೆ ಚತುರ್ಥಿ ತಿಥಿಯು ನಮಗೆ ಪ್ರಾರಂಭವಾಗುವಂತದ್ದು ಆಗಸ್ಟ್ 22ನೇ ತಾರೀಕು ಮಧ್ಯಾಹ್ನ 1:46 ಪ್ರಾರಂಭವಾದರೆ ಮುಕ್ತಾಯವಾಗುವಂತದ್ದು 23ನೇ ತಾರೀಕು 10:39 ಬೆಳಗ್ಗೆ ಮುಕ್ತಾಯವಾಗುವಂತದ್ದು. ಹಾಗಾಗಿ ನಾವು ಒಂದು ಚಂದ್ರೋದಯ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ನಾವು ಆಗಸ್ಟ್ 22ನೇ ತಾರೀಕು ಗುರುವಾರ ಈ ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗುತ್ತದೆ. ಈಗ ನೋಡಿ, ನಾನು ನಿಮಗೆ ಮೊದಲು ದೀಪಾರಾಧನೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಈಗ ನಾವು ಸಾಮಾನ್ಯವಾಗಿ ಶನಿವಾರದಂದು ವೆಂಕಟೇಶ್ವರ ಸ್ವಾಮಿಗೆ ಯಾವ ರೀತಿ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡ್ತೀವಿ, ಅದೇ ರೀತಿ ಬಾರಿ ಶ್ರಾವಣ ಮಾಸದಲ್ಲಿ ಕೂಡ ದೀಪಾರಾಧನೆಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಒಂದು ದೀಪ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಮಟ್ಟಿಗೆ ಬೆಲ್ಲದ ಪೌಡರ್, ಒಂದು ಸ್ವಲ್ಪ ಮಟ್ಟಿಗೆ ಏಲಕ್ಕಿ ಪೌಡರ್ ಹಾಗೂ ಸ್ವಲ್ಪ ಹಸಿ ಹಾಲನ್ನು ಹಾಕಿಕೊಂಡು ಕಲಸಿಕೊಳ್ಳಿ. ಇದು ಹಸಿ ಹಾಲು ಏನಕ್ಕಪ್ಪ ಅಂತ ಅಂದ್ರೆ ಚಂದ್ರನ ಒಂದು ಬಣ್ಣ ಬಂದಾಗ ಬಿಳಿಯ ಬಣ್ಣ, ಹಾಗಾಗಿ ಚಂದ್ರಕಾರಕ ಆಗಿರುವಂತದ್ರಿಂದ ಅಕ್ಕಿ ಹಿಟ್ಟಿಗೆ ನಾನು ಹಾಕೊಂಡು ಕಲಿಸ್ಬಿಟ್ಟು ಅದಕ್ಕೆ ನಾನು ತುಪ್ಪವನ್ನು ಹಾಕಿದ್ದೇನೆ. ಹಾಗೇನೆ 5 ಮುಖಗಳು ಬರೋ ರೀತಿ ದೀಪಾರಾಧನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಹಾಗೆ ಎಕ್ಕದ ಎಲೆಯನ್ನು ಉಪಯೋಗಿಸಿಕೊಳ್ಳಬೇಕು. ಗಣಪತಿಗೆ ಪ್ರಿಯವಾದ ಎಕ್ಕದ ಹೂ, ಎಕ್ಕದ ಎಲೆ ಹಾಗೆ ಗರಿಕೆಯನ್ನು ಕೂಡ ನಾವು ವಿಶೇಷವಾಗಿ ಪೂಜೆಯಲ್ಲಿ ಬಳಸಿಕೊಳ್ಳುತ್ತೇವೆ. ನೋಡಿ, ದೀಪಾರಾಧನೆಯನ್ನು ತಿಳಿದುಕೊಂಡೆವು. ಹಾಗೆ ಪೂಜಾ ವಿಧಾನ ಅಂತ ಬಂದ್ರೆ
ನೀವು ಗಣಪತಿಯ ಫೋಟೋವನ್ನು ಇಟ್ಕೋಬೇಕು. ಹಾಗೇನೆ ಗಣಪತಿಗೆ ಅಂತ ಹೇಳಿ ನೀವು ಒಂದು ವಿಶೇಷವಾಗಿ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಳ್ಳಬಹುದು. ಹಾಲು, ಹಣ್ಣು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಗೆ ಹಣ್ಣುಗಳು ಇದ್ರೆ ಅದರಿಂದನೂ ಕೂಡ ನೀವು ಅಭಿಷೇಕವನ್ನು ಮಾಡಿಕೊಳ್ಳಬಹುದು. ನೋಡಿ, ಮೊದಲು ಬೆಳಗಿನ ಸಮಯದಲ್ಲಿ ಪೂಜೆಯನ್ನು ನಾವು ಪ್ರಾರಂಭ ಮಾಡಿಕೊಳ್ಬೇಕಾಗುತ್ತೆ. ಬೆಳಗ್ಗೆ ಬೇಗ ಎದ್ದು ಗಣೇಶನಿಗೆ ಪೂಜೆಯನ್ನ ಮಾಡಿಕೊಂಡು ಗಣೇಶನಿಗೆ ಒಂದು ಕಾಯಿಯನ್ನು ಇಟ್ಟು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಇವತ್ತಿನ ದಿವಸ ನಾನು ಸಂಕಷ್ಟರ ಚತುರ್ಥಿಯ ಸಂಕಲ್ಪವನ್ನು ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ವಿಘ್ನಗಳು ಬರಬಾರ್ದು, ನನ್ನ ಕೋರಿಕೆಯನ್ನು ಈಡೇರಿಸು ಇದು ಗಣಪನ ಬಳಿ ಕೇಳಿಕೊಂಡು ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಇಟ್ಟು ನಂತರದಲ್ಲಿ ನಾವು ಸಂಜೆಯ ಸಮಯದಲ್ಲಿ ಈ ಒಂದು ಪೂಜೆಯನ್ನ ಮಾಡಬೇಕಾಗುತ್ತೆ. ಸಂಜೆಯ ಸಮಯ ಅಂತ ಬಂದಾಗ ಸೂರ್ಯಾಸ್ತ ಸಮಯದಲ್ಲಿ ನಾವು ಈ ಒಂದು ಪೂಜೆಯನ್ನ ಪ್ರಾರಂಭ ಮಾಡಬೇಕಾಗುತ್ತೆ. ಆಗ್ಲೇ ಫೋಟೋವನ್ನು ಇಡುವುದರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಒಂದು ರಂಗೋಲಿಯನ್ನು ಹಾಕಿ ಒಂದು ಪ್ಲೇಟಲ್ಲಿ ಅಕ್ಕಿ ತೆಗೆದುಕೊಂಡು ಅದ್ರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಒಂದು ಕಳಸದಲ್ಲಿ ನೀರನ್ನು ತೆಗೆದುಕೊಳ್ಳಿ, ಪರಿಶುದ್ಧವಾದ ನೀರನ್ನು ಹಾಕಿ ಆ ನೀರಿನ ಒಳಗೆ ಸ್ವಲ್ಪ ಮಟ್ಟಿಗೆ ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಹೂವನ್ನು ನೀವು ಸಂಕಲ್ಪ ಮಾಡಿಕೊಂಡು ಅಕ್ಷತೆ ಮತ್ತು ಹೂವನ್ನು ಅದರ ಒಳಗೆ ಹಾಕಿ ಅದರ ಮೇಲೆ ನೀವು 5 ವಿಳ್ಯದೆಲೆಯನ್ನು ಇಟ್ಟುಬಿಟ್ಟು ಒಂದು ಪುಟ್ಟದಾದ ಪ್ಲೇಟ್ ಅನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಇರುವಂತ ಗಣೇಶನ ವಿಗ್ರಹವನ್ನು ಇಡಬಹುದು. ಆ ವಿಗ್ರಹವನ್ನು ಇಡುವುದಕ್ಕಿಂತ ಮುಂಚೆ ವಿಗ್ರಹದ ಕೆಳಗೆ 1 ಎಕ್ಕದ ಎಲೆ ಅಥವಾ 5 ಎಕ್ಕದ ಎಲೆಗಳನ್ನು ಕೂಡ ಸಹ ನೀವು ಉಪಯೋಗಿಸ್ಕೋಬಹುದು. 1 ಎಕ್ಕದ ಎಲೆ ಮೇಲೆ ನೀವು ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅದ್ರ ಮೇಲೆ ನೀವು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬಹುದು. ಹಾಗೇನೆ ಈ ಸಂಕಷ್ಟರ ಚತುರ್ಥಿ ದಿನ ತುಂಬಾ ಜನ ವರಸಿದ್ಧಿ ವಿನಾಯಕನ ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಿ. ಈ ರೀತಿ ಎಲ್ಲ ನೀವು ಒಂದು ವಿಶೇಷವಾಗಿ ಪೂಜೆಯನ್ನ ಪ್ರಾರಂಭ ಮಾಡ್ಕೋಬೇಕು ಅಂತ ಇದ್ರೆ ಈ ಒಂದು ಸಂಕಷ್ಟರ ಚತುರ್ಥಿಯ ಪೂಜೆಯ ದಿವಸ ಇದು ಒಂದು ನಮಗೆ ಗುರುವಾರ ಬಂದಿರುವಂತದ್ದು. ಗುರುವಾರದ ದಿವಸ ನಾವು ಈ ಒಂದು ಪೂಜೆಯನ್ನ ಪ್ರಾರಂಭ ಮಾಡಬಹುದು. ಯಾವಾಗಲೂ ಕೂಡ ಸಂಕಷ್ಟರ ಚತುರ್ಥಿಯನ್ನು ಚಂದ್ರೋದಯ ಸಮಯ ನೋಡಿಕೊಂಡು ಪ್ರಾರಂಭ ಮಾಡಬೇಕಾಗುತ್ತದೆ. ಹಾಗಾಗಿ ನಾವು ಸಂಜೆನೆ ನಾವು ಮಾಡ್ಕೋಬೇಕು. 5 ಅಥವಾ 1 ಎಕ್ಕದ ಎಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಶ್ರೀಗಂಧದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಂಡು ಅದರ ಮೇಲೆ ಅಕ್ಷತೆ ಹಾಗೇನೆ ಗರಿಕೆಯನ್ನು ಇಟ್ಟು ಗರಿಕೆಯ ಮೇಲೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲಿ ಒಂದು ಪಕ್ಷ ಗಣೇಶನ ವಿಗ್ರಹ ಇಲ್ಲ ಅಂತ ಬಂದಾಗ ನೀವು ಅರಿಶಿಣದಿಂದನೂ ಕೂಡ ನೀವು ಗೌರಿಯ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಬಹುದು. ಅದನ್ನ ನೀವು ಗಣಪ ಅಂತ ಹೇಳಿ ಒಂದು ಲೆಕ್ಕದ ಮೇಲೆ ನೀವು ಪೂಜೆಯನ್ನು ಮಾಡಿಕೊಂಡು ನಂತರ ದಿವಸದಲ್ಲಿ ನೀವು ಅದನ್ನ ನೀರಿನಲ್ಲಿ ಚೆನ್ನಾಗಿ ಕರಗಿಸಿ ನಿಮ್ಮ ಮನೆಯಲ್ಲಿರುವ ಗಿಡಗಳಿಗೆ ಹಾಕೊಳ್ಬಹುದು. ಈ ಗಣೇಶನಿಗೆ ಅಂತ ಹೇಳಿ ಒಂದು ಅಂಗ ನೂಲನ್ನು ಹಾಕೋಬೇಕು. 5 ಎಳೆ ನೂಲನ್ನು ತೆಗೆದುಕೊಂಡು 5 ಎಳೆ ನೂಲಿಗೆ ಒಂದು ಗಂಟನ್ನು ಹಾಕೊಂಡು ಗಣೇಶನಿಗೆ ಬಲಭಾಗದಿಂದ ಎಡಭಾಗದಲ್ಲಿ ಬರೋ ರೀತಿಯಲ್ಲಿ ನೀವು ಅಂಗ ನೂಲನ್ನು ಹಾಕಬೇಕಾಗುತ್ತೆ. ನಂತರದಲ್ಲಿ ಗೆಜ್ಜೆ ವಸ್ತ್ರನ ನೀವು 21 ಎಳೆ ತೆಗೆದುಕೊಳ್ಳಬೇಕು. ಅದರ ನಂತರದಲ್ಲಿ ಹೂವಿನ ಅಲಂಕಾರ ಮಾಡಿ ಆದಷ್ಟು ಹೂವು, ತುಂಬೆ ಹೂವು, ಗರಿಕೆ ಈ ರೀತಿಯಾಗಿ ನಿಮ್ಮ ಮನೆಯ ಸುತ್ತಮುತ್ತ ಸಿಗುವಂತ ಒಂದು ವಸ್ತುಗಳನ್ನ ನೀವು ಒಂದು ಹೂಗಳನ್ನ ತೆಗೆದುಕೊಂಡು ಅಲಂಕಾರವನ್ನ ಮಾಡಬಹುದು. ವಿಶೇಷವಾದದ್ದು ಯಾಕಂದ್ರೆ ಒಂದು ನೈಸರ್ಗಿಕವಾಗಿ ಸಿಗುವಂತದ್ದು. ಹಾಗೇನೆ ಬಿಳಿಯ ಹೂಗಳಿಂದನೂ ಕೂಡ ನೀವು ಅಲಂಕಾರವನ್ನ ಮಾಡಬಹುದು. ಹಾಗೆ ಗಣೇಶನಿಗೆ ಕೆಂಪು ಬಣ್ಣ ಪ್ರಿಯವಾಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಬಿಡುವಂತ ದಾಸವಾಳ ಕೆಂಪು ಬಣ್ಣದಾಗಿದ್ರೆ ಅದನ್ನು ಸಹ ನೀವು ಇಟ್ಟು ಪೂಜೆಯನ್ನ ಮಾಡಬಹುದು. ಅಂದ್ರೆ ಕೆಂಪು ಬಣ್ಣದ ಒಂದು ಗುಲಾಬಿಯನ್ನು ಕೂಡ ಇಟ್ಟು ನೀವು ಪೂಜೆಯನ್ನ ಮಾಡಬಹುದು. ಹೀಗೆ ನಿಮ್ಗೆ ಆ ಒಂದು ಸಮಯದಲ್ಲಿ ಯಾವೆಲ್ಲ ಹೂಗಳು ಸಿಗುತ್ತಾ ಅವೆಲ್ಲ ಹೂಗಳನ್ನು ಕೂಡ ಉಪಯೋಗಿಸ್ಕೊಂಡು ನೀವು ಸಂಕಷ್ಟರ ಚತುರ್ಥಿಯ ಪೂಜೆಯನ್ನು ಮಾಡ್ಕೊಳ್ಬಹುದು. ನಂತರದಲ್ಲಿ ನೀವು ಉಪವಾಸ ಅಂತ ಬಂದಾಗ ನೋಡಿ ಆದಷ್ಟು ಅವತ್ತಿನ ದಿನ ನೀವು ಸಂಪೂರ್ಣವಾಗಿ ಉಪವಾಸ ಇರಬೇಕಾಗುತ್ತೆ. ಗಣೇಶನಿಗೆ ನೈವೇದ್ಯಕ್ಕೆ ಹಾಲನ್ನು ಇಡಬೇಕಾಗುತ್ತೆ. ಹಾಗೆ ಸ್ವಲ್ಪ ಮಟ್ಟಿಗೆ ಬೆಲ್ಲವನ್ನು ಇಡಬೇಕಾಗುತ್ತೆ. ಆಗ್ಲೇ ನಿಮ್ಗೆ ಹೇಳ್ದ ಹಾಗೆ ನಾನು ತುಂಬಾ ಸರಳವಾಗಿ ಪೂಜೆಯ ವಿಧಾನವನ್ನು ತಿಳಿಸಿಕೊಡುತ್ತಿದ್ದೇನೆ. ಹಾಗೇನೆ ನೀವು ಇಷ್ಟಪಟ್ಟಲ್ಲಿ ಮೋದಕಗಳನ್ನು ಇಡಬಹುದು. 21 ಮೋದಕಗಳನ್ನು ಮಾಡಿ ಇಡಬಹುದು. ಹಾಗೆ ಕಡಲೆ ಉಸ್ಲಿಯನ್ನು ಮಾಡಿ ಇಡಬಹುದು. ಕಡಲೆ ಕಾಳನ್ನ ನೆನೆಸಿ ಬೇಯಿಸಿ ಅದನ್ನು ಉಸ್ಲಿಯನ್ನು ಮಾಡಿ ಕೂಡ ನೀವು ನೈವೇದ್ಯವನ್ನು ಇಡಬಹುದು. ಇನ್ನು ತಾಂಬೂಲ ಅಂತ ಹೇಳಿ ನಾವು ಬಾಳೆಹಣ್ಣ ಮರೆಯೋ ಹಾಗೆ ಇಲ್ಲ. ಗಣೇಶನಿಗೆ ಬಾಳೆಹಣ್ಣು ಇಟ್ಟರೆ ತುಂಬಾ ಒಳ್ಳೆಯದು. ಬಾಳೆಹಣ್ಣು ಮತ್ತು ಎಲೆ ಅಡಿಕೆ ಹಾಗೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಹಣ್ಣುಗಳನ್ನು ಕೂಡ ಇಡಬಹುದು. ಹಾಗೆ ಗಣೇಶನ ಬಳಿ 2 ತುಪ್ಪದ ದೀಪಗಳನ್ನು ಹಚ್ಚಿ ಇಡಬೇಕು. ಬೇಕಾದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ದೀಪಗಳನ್ನು ಕೂಡ ಆರಾಧನೆಯನ್ನು ಮಾಡಿಕೊಳ್ಳಬಹುದು. ಯಾಕಂದ್ರೆ ಶ್ರಾವಣ ಮಾಸ ಅಂತೇಳಿ ತುಂಬಾ ರೀತಿಯ ದೀಪಾರಾಧನೆಯನ್ನು ಮಾಡ್ತಾರೆ. ಬೆಲ್ಲದ ದೀಪಾರಾಧನೆಯನ್ನು ಮಾಡಬಹುದು. ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಬಹುದು. ಗಣೇಶನಿಗೆ ತುಂಬಾ ಪ್ರಿಯವಾದ ತೆಂಗಿನಕಾಯಿಯ ದೀಪಾರಾಧನೆಯನ್ನು ಮಾಡಬಹುದು.
ಮಾಡಬಹುದು. ಅದರ ಜೊತೆಯಲ್ಲಿ ನೀವು ಬಾಳೆಹಣ್ಣಿನ ದೀಪಾರಾಧನೆಯನ್ನು ಮಾಡಬಹುದು. ಹೀಗೆ ವಿಶೇಷವಾಗಿ ನಿಮಗೆ ಏನೆಲ್ಲ ದೀಪಾರಾಧನೆಯನ್ನು ಮಾಡಬೇಕು ಅಂತ ಅನಿಸುತ್ತೋ ಈ ಒಂದು ಸಂಕಷ್ಟರ ಚತುರ್ಥಿಯ ದಿನ ನೀವು ದೀಪಾರಾಧನೆಯನ್ನು ಮಾಡಬಹುದು. ಹಾಗೆ ಉಪವಾಸ ಅಂತ ಬಂದಾಗ ಆದಷ್ಟು ನಾವು ಸಂಪೂರ್ಣವಾಗಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಉಪವಾಸವನ್ನು ಇರಬೇಕು. ಚಂದ್ರನ ದರ್ಶನ ಮಾಡಿ ಪೂಜೆಯನ್ನು ಮುಗಿಸ್ಕೊಂಡು ನಂತರ ಆಮೇಲೆ ನೀವು ಉಪವಾಸವನ್ನು ಬಿಡಬೇಕಾಗುತ್ತೆ. ಒಬ್ಬರಿಗೆ ಉಪವಾಸ ಇರೋದಕ್ಕೆ ಆಗದೆ ಹೋದಾಗ ಕೆಲವೊಬ್ಬರು ಮಾತ್ರೆಯನ್ನು ತೆಗೆದುಕೊಳ್ಳುತ್ತಿದ್ದೇನೆ ಅಂತ ಅಂದರೆ ನೀವು ಹಾಲು, ಹಣ್ಣು, ಉಪ್ಪಿಟ್ಟು, ಅವಲಕ್ಕಿ ಈ ರೀತಿಯಾಗಿ ತೆಗೆದುಕೊಳ್ಳಬಹುದು, ತೊಂದರೆ ಇಲ್ಲ. ಹಾಗೆ ಅರ್ಚನೆಗೋಸ್ಕರ ಗರಿಕೆ ಮತ್ತು ಅಕ್ಷತೆಯನ್ನು ತೆಗೆದುಕೊಳ್ಳಬೇಕು. ಹಾಗೆಯೇ ಇನ್ನೂ ಒಂದು ಮಾಹಿತಿ ಹೇಳಬೇಕು. ತುಂಬ ಜನ ಮೋದಕದಿಂದ ಸಂಕಲ್ಪವನ್ನು ಮಾಡ್ಕೋತಾರೆ. ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ 21 ಮೋದಕ ಮಾಡ್ಕೋಬೇಕು ಮತ್ತು ಸಿಹಿಯ ಮೋದಕವನ್ನು ಮಾಡ್ಕೊಳ್ಬೇಕು, ಒಂದು ಉಪ್ಪಿನ ಮೋದಕವನ್ನು ಮಾಡ್ಕೊಳ್ಬೇಕು. ನೀವು ಸಂಕಲ್ಪ ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ಅಂದರೆ 9 ತಿಂಗಳು ಮಾಡ್ತೇವೆ ಅಥವಾ 5 ತಿಂಗಳು ಮಾಡ್ತೇವೆ, ನಿಮ್ಮ ಒಂದು ಕೋರಿಕೆ ಕೇಳಿಕೊಂಡು ಸಂಕಲ್ಪವನ್ನು ಶುರು ಮಾಡಿಕೊಂಡು ಪ್ರಾರಂಭ ಮಾಡ್ಕೋಬೇಕಾಗುತ್ತೆ. ಈ ಮೋದಕದಿಂದ ನೀವು ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ನೀವು ಬೇರೆ ಏನನ್ನು ಕೂಡ ನೀವು ತೆಗೆದುಕೊಳ್ಳುವುದಕ್ಕೆ ಬರುವುದಿಲ್ಲ. ಅಂದರೆ ರಾತ್ರಿಯ ಸಮಯದಲ್ಲಿ ಪೂಜೆಯ ನಂತರದಲ್ಲಿ ಮಾಡೋದು, ತಿಂಡಿ ತೆಗೆದುಕೊಳ್ಳೋದು ಮಾಡ್ತಿರ್ತೀರ ಅಲ್ವಾ, ಏನು ಮಾಡೋದಕ್ಕೆ ಬರುವುದಿಲ್ಲ. ಬರೀ ಮೋದಕ ಅಷ್ಟೇನೆ ನೀವು ಸೇವನೆಯನ್ನ ಮಾಡಬೇಕಾಗುತ್ತೆ. ಯಾವಾಗ ನೀವು ಅದನ್ನ ಬಿಡಬೇಕು ತಿನ್ನೋದನ್ನ ಅಂತ ಅಂದ್ರೆ ನೀವು ಅದರಲ್ಲಿ ಯಾವುದನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬಾರ್ದು. ಸುಮ್ಮನೆ ಜಸ್ಟ್ ಯಾವುದು ಕೈಗೆ ಸಿಗುತ್ತೆ ಅದನ್ನ ತಗೊಂಡು ತಿನ್ಬೇಕು. ಅದರಲ್ಲಿ ಉಪ್ಪಿನ ಮೋದಕ ಸಿಕ್ಕಿದ ತಕ್ಷಣ ತಿನ್ನೋದನ್ನ ಬಿಟ್ಬಿಡಬೇಕು, ತಿನ್ನೋದನ್ನ ಸ್ಟಾಪ್ ಮಾಡಬೇಕು. ಮತ್ತೆ ಸಂಪೂರ್ಣವಾಗಿ ಮುಂದುವರಿಸೋ ಹಾಗಿಲ್ಲ. ನೀವು ನಾಳೆ ಬೆಳಿಗ್ಗೆ ಶುಕ್ರವಾರ ಬೆಳಿಗ್ಗೆ ನೀವು ಏನು ಪೂಜೆಯನ್ನ ಮಾಡಿಕೊಂಡು ಗಣೇಶನಲ್ಲಿ ವಿಸರ್ಜನೆಯನ್ನ ಮಾಡ್ತೀರಾ, ನಂತರದಲ್ಲಿ ನೀವು ಊಟವನ್ನು ಅಥವಾ ತಿಂಡಿಯನ್ನು ನೀವು ತೆಗೆದುಕೊಳ್ಳಬಹುದು. ಹಾಗೆ ಈ ಬಾರಿ ಬಂದಿರುವಂತಹ ಸಂಕಷ್ಟರ ಚತುರ್ಥಿಯಲ್ಲಿ ಚಂದ್ರೋದಯ ಸಮಯ ಅಂತ ಬಂದ್ರೆ ಗುರುವಾರ 8:51 ನಮಗೆ ಚಂದ್ರೋದಯ ಸಮಯವಿದೆ. ಚಂದ್ರನ ದರ್ಶನ ಮಾಡಿಕೊಂಡು ಚಂದ್ರನ ಪೂಜೆಯನ್ನು ಮಾಡಿ ನೀವು ನಂತರದಲ್ಲಿ ನೀವು ಗಣೇಶನ ಪೂಜೆಯನ್ನು ಮಾಡಿ ಮುಕ್ತಾಯ ಮಾಡಬಹುದು. ಒಂದ್ಸಲಿ ಚಂದ್ರ ದರ್ಶನ ಆಗದೆ ಹೋದಾಗ ಒಂದು ತಟ್ಟೆಯಲ್ಲಿ ನೀವು ಅಕ್ಕಿಯನ್ನ ಹಾಕೊಳ್ಳಿ. ಅಕ್ಕಿಯ ಮೇಲೆ ನೀವು ಒಂದು ಚಂದ್ರನ ಬಿಂಬವನ್ನು ಬರೆದು ಅದರಲ್ಲಿ ನೀವು ಚಂದ್ರನ ದರ್ಶನವನ್ನು ಮಾಡಿಕೊಂಡು ಜೊತೆ ಹೂವನ್ನೆಲ್ಲ ಹಾಕಿ ನಮಸ್ಕಾರವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಗಣೇಶನಲ್ಲಿ ಮಹಾಮಂಗಳಾರತಿ ಮಾಡಬೇಕಾಗುತ್ತದೆ. ಹೊರಭಾಗದಲ್ಲಿ ಮಾಡಬೇಕಾದ್ರೆ ಚಂದ್ರನ ಹಾಗೆ ಬಿಡಬೇಕು. ಅಂದ್ರೆ ಒಂದು ಕಳಸದಲ್ಲಿ ನೀರನ್ನು ತೆಗೆದುಕೊಳ್ಳಿ, ಸ್ವಲ್ಪ ಹಸಿ ಹಾಲನ್ನು ಮಿಕ್ಸ್ ಮಾಡಿಕೊಳ್ಳಿ, ಒಂದು ಗರಿಕೆ, ಒಂದು ಕೆಂಪು ಅಥವಾ ಬಿಳಿ ಹೂವನ್ನು ಹಾಕಿ ಗಣೇಶನ ಪಕ್ಕದಲ್ಲಿ ಇಟ್ಟಿರಬೇಕು. ಅದನ್ನ ಈಗ ಚಂದ್ರ ದರ್ಶನ ಮಾಡಬೇಕಾದರೆ ಹೊರಗೆ ಚಂದ್ರ ಕಂಡ್ರೆ ಒಳ್ಳೆಯದು. ಇಲ್ಲ ಅಂದ್ರೆ ನೀವು ತಟ್ಟೆಯಲ್ಲಿ ಬರೆದು ಮಾಡಿದಾಗ ತಟ್ಟೆಯಲ್ಲೂ ಕೂಡ ನೀವು ಚಂದ್ರ ದರ್ಶನ ಮಾಡಬೇಕಾಗುತ್ತೆ. ಚಂದ್ರ ದರ್ಶನ ಮಾಡಿಕೊಂಡು ನಂತರ ನೀವು ಹೊರಗೆ ಹೋಗಿ ಚಂದ್ರ ಯಾವ ದಿಕ್ಕಿನಲ್ಲಿ ಕಾಣಿಸ್ತಾನೋ ಆ ದಿಕ್ಕಿನಲ್ಲಿ ನೋಡಿಕೊಂಡು ಒಂದು ದಿಕ್ಕಿನಲ್ಲಿ ನೀವು ಹಾರ್ಗೆವನ್ನು ಬಿಡಬೇಕು. ಈ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಈಗ ನೀವು ಚಂದ್ರ ದರ್ಶನ ಎಲ್ಲ ಮಾಡಿದ ನಂತರದಲ್ಲಿ ಮನೆ ಒಳಗೆ ಬಂದು ಮತ್ತೊಮ್ಮೆ ಗಣೇಶನಿಗೆ ಊದಿನ ಕಡ್ಡಿಯನ್ನು ಬೆಳಗಿ ಧೂಪವನ್ನು ಹಚ್ಚಿ ಒಂದು ಕಾಯಿಯನ್ನು ಒಡೆದು ಮಂಗಳಾರತಿ ಬೇಕಾಗುತ್ತದೆ. ಈಗ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ತಿಳಿಸಿಕೊಟ್ಟಿದ್ದೇನೆ. ದೀಪವನ್ನು ಹಚ್ಚಿ ಮಹಾಮಂಗಳಾರತಿ ಮಾಡಿ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ. ಇನ್ನು ಗಣೇಶನ ಅಷ್ಟೋತ್ತರ ಬಂದಾಗ ನಿಮಗೆ ಸಂಕಷ್ಟರ ಚತುರ್ಥಿ ಪುಸ್ತಕದಲ್ಲಿ ರಥದ ಕತೆ ಅಂತ ಇರುತ್ತೆ. ಆ ಕಥೆಯನ್ನು ಓದ್ಕೊಂಡು ನಂತರದಲ್ಲಿ ಅಷ್ಟೋತ್ತರ ಮಾಡ್ಕೋಬೇಕು. ನಿಮ್ಗೆ ಒಂದು ಪಕ್ಷದಲ್ಲಿ ನಿಮ್ಗೆ ಅಷ್ಟೋತ್ತರ ಮಾಡ್ಕೊಳ್ಳಕ್ಕೆ ಬರೋದಿಲ್ಲ ಅಂತ ಅಂದ್ರೆ ಅಥವಾ ಪುಸ್ತಕ ಸಿಗದೆ ಹೋದಾಗ ಓಂ ಗಂ ಗಣಪತಾಯೇ ನಮಃ ಅಂತ 108 ಬಾರಿ ಹೇಳ್ಕೊಂಡು ಅರ್ಚನೆ ಮಾಡ್ಕೋಬಹುದು. ಕುಂಕುಮ ಅರ್ಚನೆ ಮಾಡ್ಕೋಬಹುದು, ಹೂವಿಂದ ಅರ್ಚನೆ ಮಾಡ್ಕೋಬಹುದು. ಯಾಕಂದ್ರೆ ಗರಿಕೆ ತುಂಬಾ ಜನಕ್ಕೆ ಸಿಗೋದಿಲ್ಲ, ಸಿಕ್ಕಿದ್ರೆ ಗರಿಕೆಯಿಂದ ಕೂಡ ನೀವು ಅರ್ಚನೆಯನ್ನ ಮಾಡ್ಕೊಳ್ಳಿ. ಹೋದಾಗ ನೀವು ಸ್ವಲ್ಪ ಬೇರೆ ರೀತಿಯಲ್ಲಿ ನೀವು ಎಕ್ಕದ ಹೂವಿನಿಂದ ಅರ್ಚನೆ ಮಾಡ್ಕೊಳ್ಬಹುದು ಅಥವಾ ಕುಂಕುಮದಿಂದ ನೀವು ಅರ್ಚನೆ ಮಾಡ್ಕೋಬಹುದು. ಈ ರೀತಿಯ ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆಯನ್ನ ಮಾಡ್ಕೊಳ್ಬಹುದು. ಅದರ ಜೊತೆಯಲ್ಲಿ ನಿಮ್ಮ ಕೋರಿಕೆ ಏನಾದರೂ ಇತ್ತು ವಿಶೇಷವಾಗಿ ಅನ್ನೋದಾದ್ರೆ ನೀವೇನಾದರೂ ಮುಡುಪು ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಇದು ಶ್ರಾವಣ ಮಾಸವಾಗಿ ತುಂಬಾ ವಿಶೇಷವಾಗಿ ಇರೋದ್ರಿಂದ ಇಂದಿನ ದಿವಸವೂ ಕೂಡ ನೀವು ಮುಡುಪನ್ನ ಕಟ್ಟಿ ಇಡಬಹುದು. ಹಾಗೆ ಗಣೇಶನ ವಿಸರ್ಜನೆ ಅಂತ ಬಂದಾಗ ನೀವು ಭಾನುವಾರ ಪೂಜೆ ಮಾಡಿರ್ತೀರಿ. ಸೋಮವಾರ ಬೆಳಗ್ಗೆ ನೀವು ಮತ್ತೊಮ್ಮೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಗಣೇಶನ ಪೂಜೆಯನ್ನ ಮಾಡಿ ಗಣೇಶನನ್ನ ವಿಸರ್ಜನೆ ಮಾಡಿ ಗಣೇಶನಿಗೆ ಇಟ್ಟಿರುವಂತ ಅಕ್ಷತೆ ಆಗಿರ್ಬೋದು ಅಥವಾ ಒಂದು ಗರಿಕೆ ಆಗಿರ್ಬೋದು, ಹೂವು ಪ್ರತಿಯೊಂದು ಕುಡಿಯುವ ನೀರಿಗೆ ಬಿಟ್ಟು ಬಿಡಿ ಅಥವಾ ಯಾರು ತುಣಿಯದ ಜಾಗಕ್ಕೆ ಅದನ್ನು ಹಾಕಿ. ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ತೀನಿ. ನೋಡಿದ್ರಲ್ಲ ಎಲ್ಲರುವೆ ಸಂಕಷ್ಟರ ಚತುರ್ಥಿಯ ಪೂರ್ಣ ಮಾಹಿತಿ ಮತ್ತು ಶ್ರೀ ರಾಘವೇಂದ್ರ ಗುರುಗಳ ಆರಾಧನೆಯನ್ನು ಯಾವ ರೀತಿ ಮಾಡಬಹುದು ಎಂದು ತಿಳಿಸಿಕೊಟ್ಟಿದ್ದೇನೆ.
ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಹೊಸದಾಗಿ ನೋಡ್ತಿದ್ದೀರೋ ಅಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.